ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸ್ ಅವರ ಅಂತ್ಯ ವಿಮಾನ ಅಪಘಾತದಲ್ಲಿ ಆಗದೆ ಇದ್ದಿದ್ರೆ ಭಾರತದ ಚಿತ್ರಣ ಏನಾಗ್ತಾ ಇತ್ತು? ಇಂದು ಭಾರತ ಸೂಪರ್ ಪವರ್ ಆಗ್ತಾ ಇತ್ತ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋ ಪ್ರಯತ್ನವೇ ಈ ವಿಡಿಯೋ. ಬನ್ನಿ ನೋಡೋಣ. 1945 ದ್ವಿತೀಯ ವಿಶ್ವಯುದ್ಧದ ಅಂತ್ಯದ ಸಮಯ. ಜಪಾನ್ ಶರಣಾಗಿತ್ತು. ಆಗ್ಲೇ ಜಗತ್ತಿಗೆ ಒಂದು ಆಘಾತಕಾರಿ ಸುದ್ದಿ ಬರುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಅಂತ. ಆದ್ರೆ ಇಂದಿಗೂ ಲಕ್ಷಾಂತರ ಭಾರತೀಯರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಿಜವಾಗಿಯೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಂತ್ಯ ಆ ವಿಮಾನ ಅಪಘಾತದಲ್ಲಾಯ್ತಾ? ಅದಕ್ಕೆ ಉತ್ತರವನ್ನ ಮತ್ತೊಂದು ವಿಡಿಯೋದಲ್ಲಿ ಹುಡ್ಕೋಣ. ಬಟ್ ಆ ಅಪಘಾತದಿಂದ ಏನಾದ್ರೂ ಅವರು ಬದುಕಿದ್ರೆ ಭಾರತದ ಇತಿಹಾಸ ಹೇಗಿರ್ತಾ ಇತ್ತು? ಯಾಕಂದ್ರೆ 1945ರಲ್ಲಿ ನೇತಾಜಿ ಅವರಿಗೆ ಕೇವಲ 48 ವರ್ಷ ವಯಸ್ಸು. ಅವರು ಸಾಮಾನ್ಯ ನಾಯಕರಲ್ಲ. ಗಾಂಧೀಜಿ ಮತ್ತು ನೆಹರು ಅವರ ನಂತರ ಭಾರತದ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ರು. ಆಜಾದ್ ಹಿಂದ್ ಫೌಜ್ನ ನೇತೃತ್ವವನ್ನ ವಹಿಸಿ, ಭಾರತೀಯರೇ ನೀವು ನನಗೆ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡುತ್ತೇನೆ ಅಂತ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತಹ ನಾಯಕರು. ಹೀಗಾಗಿ ಅವ್ರೇನಾದ್ರೂ ಬದುಕಿದ್ರೆ ಭಾರತದ ರಾಜಕೀಯವೇ ಬದಲಾಗ್ತಾ ಇತ್ತು. ಭಾರತ ಸ್ವಾತಂತ್ರ್ಯವಾದಾಗ ದೇಶದ ಪ್ರಮುಖ ನಾಯಕರು ಗಾಂಧೀಜಿ, ನೆಹರು ಮತ್ತು ಪಟೇಲ್ರಾಗಿದ್ರು. ಆದ್ರೆ ನೇತಾಜಿ ಅವರೇನಾದ್ರೂ ಇದ್ದಿದ್ರೆ ಅವರು ಸಹ ಭಾರತದ ಅಧಿಕಾರದ ಚುಕ್ಕಾಣಿಯ ಕೇಂದ್ರದಲ್ಲಿರ್ತಾ ಇದ್ರು. ಬಹುಶಃ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ವು. ನೆಹರು ವರ್ಸಸ್ ನೇತಾಜಿ ಭಾರತದ ರಾಜಕೀಯದ ಅತ್ಯಂತ ಐತಿಹಾಸಿಕ ಸ್ಪರ್ಧೆಯಾಗ್ತಾ ಇತ್ತು. ನೇತಾಜಿ ಅವರ ದೃಷ್ಟಿಕೋನ ನೆಹರು ಅವರಿಗಿಂತ ಭಿನ್ನವಾಗಿತ್ತು. ನೇತಾಜಿ ಅವರು ಬಲಿಷ್ಠವಾದ ಸೇನೆಗೆ, ವೇಗವಾದ ಕೈಗಾರಿಕೀಕರಣಕ್ಕೆ, ಹಾಗೆಯೇ ಕಠಿಣವಾದಂತಹ ರಾಷ್ಟ್ರೀಯ ಭದ್ರತೆಗೆ ಒತ್ತನ್ನ ಕೊಡ್ತಾ ಇದ್ರು. ಹೀಗಾಗಿ ಭಾರತ ಆರಂಭದಿಂದಲೇ ಬಲಿಷ್ಠ ಸೈನಿಕ ಶಕ್ತಿಯಾಗಿ ಬೆಳಿಬಹುದಿತ್ತು. ಹಾಗೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಕಾಶ್ಮೀರ ಸಮಸ್ಯೆಯಲ್ಲಿ ಅವರು ಯಾವ ಪಾರ್ಟನ್ನ ಪ್ಲೇ ಮಾಡ್ತಾ ಇದ್ರು? ಬಹುಶಃ ನೇತಾಜಿ ಬದುಕಿದ್ರೆ ಕಾಶ್ಮೀರವನ್ನ ಭಾರತದಲ್ಲೇ ಉಳಿಸಿಕೊಳ್ಳುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ರು. UN-ಗೆ ಹೋಗ್ತಾ ಇರಲಿಲ್ಲ. ಹೀಗಾಗಿ ಸ್ವಾತಂತ್ರ್ಯದ ತದನಂತರವೇ ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧ ಇನ್ನೂ ಹೆಚ್ಚಿನ ಸಮಯದವರೆಗೆ ಮುನ್ನಡೀತಾ ಇತ್ತು. ಇನ್ನು ಚೀನಾ, 1962ರಲ್ಲಿ ಚೀನಾ ಭಾರತಕ್ಕೆ ಅತ್ಯಂತ ದೊಡ್ಡ ಆಘಾತವನ್ನ ಕೊಡುತ್ತೆ. ನೇತಾಜಿ ಅವರು ಇದ್ದಿದ್ರೆ ಭಾರತದ ಸ್ವಾತಂತ್ರ್ಯದ ಸಮಯದಿಂದಲೇ ಭಾರತದ ಸೇನೆಯ ಆಧುನೀಕರಣಕ್ಕೆ, ಮಾಡರ್ನೈಸೇಷನ್ಗೆ ಒತ್ತನ್ನ ಕೊಡ್ತಾ ಇದ್ರು. ಹೀಗಾಗಿ 1962ರವರೆಗೆ ಭಾರತದ ಸೈನ್ಯ ಇನ್ನೂ ಹೆಚ್ಚು ಸನ್ನದ್ಧವಾಗ್ತಾ ಇತ್ತು. ಬಹುಶಃ ಯುದ್ಧದ ಫಲಿತಾಂಶವೇ ಬೇರೆ ಆಗ್ತಾ ಇತ್ತು. ಆದ್ರೆ ನೇತಾಜಿಯವರ ಅತ್ಯಂತ ದೊಡ್ಡ ಪ್ರಭಾವ ಭಾರತದ ಯುವಕರ ಮೇಲೆ ಆಗ್ತಾ ಇತ್ತು. ಅವರ ಭಾಷಣಗಳಿರಬಹುದು, ಅವರ ಶಿಸ್ತಿರಬಹುದು, ದೇಶಭಕ್ತಿ ಇರಬಹುದು, ಒಂದು ಹೊಸ ತಲೆಮಾರನ್ನ ರಚಿಸ್ತಾ ಇತ್ತು. ಇಷ್ಟೆಲ್ಲ ಮಾಡೋದು ಸುಲಭವಾಗ್ತಾ ಇರಲಿಲ್ಲ ಸುಭಾಷ್ ಚಂದ್ರ ಬೋಸ್ ಅವರಿಗೂ ಸಹ. ಯಾಕಂದ್ರೆ ನೇತಾಜಿ ಮತ್ತು ಕಾಂಗ್ರೆಸ್ ಅವರ ನಡುವೆ ಭಿನ್ನಾಭಿಪ್ರಾಯಗಳಿದ್ವು. ಹೀಗಾಗಿ ಅವರು ರಾಜಕೀಯಕ್ಕೆ ಮರಳಿದ್ರೆ ತಮ್ಮದೇ ಆದ ಹೊಸ ಪಕ್ಷವನ್ನ ಕಟ್ಟಬೇಕಾಗಿತ್ತು. ರಾಜಕೀಯ ಸಂಘರ್ಷಗಳು ನಡೀತಾ ಇದ್ವು. ಆದರೆ ಈ ಸಂಘರ್ಷಗಳು ಭಾರತದ ಪ್ರಜಾಪ್ರಭುತ್ವವನ್ನ ಇನ್ನಷ್ಟು ಬಲಪಡಿಸಬಹುದಿತ್ತು. ಒಂದು ವೇಳೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬದುಕಿದ್ರೆ ಬಹುಶಃ ಭಾರತದ ಮೊದಲ ಪ್ರಧಾನಮಂತ್ರಿ ಬೇರೆಯವರಾಗ್ತಾ ಇದ್ರು. ಬಹುಶಃ ಭಾರತದ ಸೇನೆ ಇನ್ನಷ್ಟು ಶಕ್ತಿಶಾಲಿ ಆಗ್ತಾ ಇತ್ತು. ಬಹುಶಃ ಭಾರತದ ಇತಿಹಾಸವೇ ಹೊಸ ದಿಕ್ಕನ್ನ ಪಡ್ಕೊಳ್ತಾ ಇತ್ತು. ಇಲ್ಲೆಲ್ಲ ಒಂದು ಪದದ ಮೇಲೆ ನಾನು ಒತ್ತನ್ನ ಕೊಡ್ತಾ ಇದ್ದೇನೆ, ಅದೇ ಬಹುಶಃ. ಹಾಗೆ ಕೆಲವರಿಗೆ ದೀರ್ಘಕಾಲ ಬದುಕಿ ಇತಿಹಾಸವನ್ನ ನಿರ್ಮಿಸುವ ಅವಕಾಶ ಸಿಗತ್ತೆ. ಆದ್ರೆ ಕೆಲವರು ತಾವು ಬದುಕಿರುವಂತಹ ಲಿಮಿಟೆಡ್ ಟೈಮ್ನಲ್ಲೇ ಇತಿಹಾಸವನ್ನ ನಿರ್ಮಿಸ್ತಾರೆ. ಅಂಥವರೇ ಸುಭಾಷ್ ಚಂದ್ರ ಬೋಸ್. ಹೀಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇರ್ಲಿ ಇರದೇ ಇರಲಿ, ಅವರ ಛಾಪು ಪ್ರತಿಯೊಂದು ಭಾರತೀಯನ ಮೇಲೆ ನಾವು ಕಾಣಬಹುದಾಗಿದೆ. ಜೈ ಹಿಂದ್.